ಇದು ಇಫ್ತಾರ್ ಕೂಟ ಖಾಲಿ ಮುಸಲ್ಮಾನರಿಗಲ್ಲ, ಮುಸ್ಲಿಮೇತರ ಹಿಂದೂ ಸಮುದಾಯದ, ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಬೇಕು. ಅಲ್ಕಸ್ವಾ ಫ್ರೆಂಡ್ಸ್ ಮಂಗಳೂರು ನಮ್ಮ ಚಾರಿಟಿ ಮತ್ತು ಸರ್ವಿಸ್ ಗ್ರೂಪಿನ ವತಿಯಿಂದ 2ನೇ ವರ್ಷದ ಉಚಿತ ಇಫ್ತಾರ್ ಕೇಂದ್ರವನ್ನು ಮಂಗಳೂರಿನ ಸಹಕಾರಿ ಸದನದ ಎದುರಿನಲ್ಲಿ ನಾವು ಆರಂಭ ಮಾಡಿ ಇವತ್ತು 3ನೇ ದಿನದ ಇಫ್ತಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಂಗಳೂರಿನ ಜನರಿಗೆ, ಅದರಲ್ಲೂ ಕೂಡ ಉಪವಾಸದ ಇಫ್ತಾರ್ನ ಸಮಯದಲ್ಲಿ ಧಾವಂತದಲ್ಲಿ ಮನೆಗೆ ಧಾವಿಸುವಂತಹ ತರಾತುರಿಯಲ್ಲಿ ಅಪಘಾತ ಸಂಭವಿಸಿ ಸಾವು ನೋವುಗಳು ಸಂಭವಿಸಬಾರದೆನ್ನುವಂಥ ನಿಟ್ಟಿನಲ್ಲಿ ಈ ಇಫ್ತಾರ್ ಕೇಂದ್ರವನ್ನು ಇವತ್ತು ನಾವು ಈ ರಸ್ತೆ ಬದಿಯಲ್ಲಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿ, ಇದು ಇಫ್ತಾರ್ ಕೂಟ ಖಾಲಿ ಮುಸಲ್ಮಾನರಿಗಲ್ಲ, ಮುಸ್ಲಿಮೇತರ ಹಿಂದೂ ಸಮುದಾಯದ, ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಬೇಕು. ನಾವು ಪ್ರತಿನಿತ್ಯವೂ ಕೂಡ ಒಂದೊಂದು ವಿಭಾಗದ ಅವರನ್ನು ಇಲ್ಲಿ ಕರೆಸಿ ಆಮಂತ್ರಣ ಮಾಡಿ ಆಹ್ವಾನ ಮಾಡಿ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ನಾವು ನಡೆಸ್ತಾ ಇದೆ. ಮಂಗಳೂರಿನ ಭಾವೈಕ್ಯತೆಯನ್ನು, ಮಂಗಳೂರಿನ ಐಕ್ಯತೆಯನ್ನು, ಹಿಂದೂ ಮುಸ್ಲಿಂ ಕ್ರೈಸ್ತರ ಒಂದು ಐಕ್ಯತೆಯನ್ನು ಗಟ್ಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಈ ಕಾರ್ಯಕ್ರಮದ ಮಾಡ್ತಾ ಇದೆ. റംസാന്റെ ഭാഗമായിട്ട് ഇഫ്താർ സംഗമ ബാംഗ്ലൂർ ഭാഗത്താവട്ട് മുട്ടയുള്ള ഞങ്ങളെ ഈ പ്ലേസിൽ ഒരുപാട് ഹോസ്പിറ്റൽ ഉണ്ട്. മുട്ടായിട്ട് ലേഡി കോഷൻ ഹോസ്പിറ്റൽ, അവിടെ ഉള്ള ഒരുപാട് പേഷ്യന്റുങ്ങ നോമ്പ് തുറക്കുന്ന ಸಂದರ್ಭത്തിൽ ഞങ്ങൾ കാത്തോണ്ടിക്കിടാറ് ആറ് ഞങ്ങൾക്ക് എന്തെങ്കിലും ಉಪಕಾರಗಳ ಇಕ್ಕುವಾರ ನೋಂಬ್ ತರಕ ಟೈಮ್ ಆയിട്ട് ಬಂತು. ಪರಿಶುದ್ಧ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ തങ്ങളെ ഒരു ഹദീസ് ഉണ്ട് ഇവിടെ, നോമ്പിടെ തുറക്കുള്ള ടൈം ആയെങ്കിൽ നിങ്ങൾ വളരിക്കോറുണ്ട്, വേഗമേ നോമ്പ് തുറക്കോറു, ലേറ്റ് ആക്കണ്ട. ആ ഒരു സന്ദേശത്തെ ആ ഒരു ഹദീസിനെ സ്വീകരിച്ചിട്ട് അൽ ഖസ്വ ഫ്രണ്ട്സ് രംഗ ഇവിടെ ഉള്ള പബ്ലിക് നോമ്പ് പിടിച്ചിട്ട് ആൾമാർക്ക് അപ്പുറം ഇപ്പുറം പോണ്ട ആൾമാർക്കും രോഗിങ്ങും അല്ലാത്ത രക്ഷിത ഡ്രൈവർമാർക്കും സാമാജികമായിട്ട് ഈ ഭാഗത്തിലൊക്കെ ഒരുപാട് വ്യാപാരത്തെ ബാണിച്ച ആൾമാർ ചുറ്റി തിരിയಂತೆ ഒരു ಪ್ಲೇಸ್ ആണ് ಇವರು ಬಂದರು ಪ್ರದೇಶ, ಈ ಸ್ಟೇಟ್ ಬ್ಯಾಂಕ್ ಪ್ರದೇಶ. ಮಾಷಾ ಅಲ್ಲಾ, ಅಲ್ ಕಸ್ವ തങ്ങളെ ಇವರು ಸಮಾಜಕ್ಕೆ നല്ല ಸಂದೇಶ കൊടുക്കണമെങ്കിൽ നോമ്പ് തുറപ്പാട്ട ಕಾರ್ಯಕ್ರಮ ಅಲ್ಲಾಹುಡೆ ಮುಟ್ಟ വലിയ ಉಪಕಾರವುಳ್ಳ ഒരു ಕಾರ್ಯമാണ്. ಇವತ್ತು ನಮ್ಮ ಇಸ್ಲಾಂ ಧರ್ಮ ಯಾವ ರೀತಿ ಬದುಕಬೇಕು ಅನ್ನೋದನ್ನ ದಾರಿ ಮಾಡಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ಬದುಕ್ತಾ ಇರೋದು ಮತ್ತು ಆ ರೀತಿಯಲ್ಲಿ ಇವತ್ತು ಸೌಹಾರ್ದತೆಯನ್ನ ಬಯಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಕೂಡ ಮೆಚ್ಚುವಂಥದ್ದು. ಈ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಇದೊಂದು ಪ್ರಯೋಗಶಾಲೆ, ಕೋಮುವಾದದ ಪ್ರಯೋಗಶಾಲೆ, ಮತ್ತೊಂದು ಕೋಮುವಾದಕ್ಕೆ ನಲುಗಿ ಹೋಗಿರ್ತಕ್ಕಂಥ ಒಂದು ಜಿಲ್ಲೆ. ಇಲ್ಲಿ ಬಹುತೇಕ ಪ್ರತಿ ಬಾರಿ ನಾವು ಕೋಮುವಾದಕ್ಕೆ ಆಗಿರ್ತಕ್ಕಂಥ ಇಲ್ಲಿಯ ರಾಜಕಾರಣದಿಂದ ಆದ ಸಾಕಷ್ಟು ಹಾನಿಯ ಬಗ್ಗೆ ನಮ್ಗೆಲ್ರಿಗೂ ಕೂಡ ಆತಂಕ ಇದೆ. ಆದ್ರೆ ಅದರ ನಡುವೆಯೂ ಕೂಡ ಇವತ್ತು ಮನಸ್ಸುಗಳನ್ನ ವಿಂಗಡಿಸುವ ಮತ್ತು ಮತೀಯ ರಾಜಕಾರಣ ನಡುವೆಯೂ ಕೂಡ ಇವತ್ತು ಸೌಹಾರ್ದ ಬೆಸೆಯುವಂಥದ್ದು, ಮನಸ್ಸುಗಳನ್ನು ಒಟ್ಟುಗೂಡಿಸುವಂಥದ್ದು, ಸೌಹಾರ್ದ ಪ್ರೀತಿಯನ್ನ ಬೆಸೆಯುವಂತ ಇಂಥ ಗೆಳೆಯರುಗಳ ತಂಡ ಇನ್ನಷ್ಟು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆಯಬೇಕು. ಮತ್ತು ಅಲ್ ಕಸ್ವಾದಂತ ತಂಡಕ್ಕೆ ಇನ್ನಷ್ಟು ಸದಸ್ಯರು, ನಾವು ಸೌಹಾರ್ದತೆಯನ್ನು ಬಯಸುವಂತವರು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗಬೇಕು.